ಸರ್, ಈ ಬಾರಿ ಬೆಂಗಳೂರು ಸೆಂಟ್ರಲ್ ನಿಂದ ಎಂಪಿ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಮತ್ತೆ ಯಾಕೆ ಕೊಡಬೇಕು? ಬತ್ಲೇಮ್ ಅವ್ರಿಗೆ ಕೊಟ್ರೆ ನಮ್ಮ ರಿಲಿಜಿಯಸ್ ಅವ್ರಿಗೂ ನಮಗೂ ಎಲ್ಲರೂ ಒಳ್ಳೇದಾಗುತ್ತೆ. ಭರತ್ಲೋಮ್ಗೆ ಚಾನ್ಸ್ ಕೊಡ್ಲಿ. ಈ ಸತಿ 3 ಸತಿ ಪಿಸಿ ಮೋಹನ್ಗೆ ಕೊಟ್ಟಿದ್ದಾರೆ. ಈ ಸತಿ ಅವ್ರಿಗೆ ಕೊಟ್ರೆ ಬರೋದು ಚಾನ್ಸ್ ಇದೆ. ಇವರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಈಗ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಮಾಡ್ತಾರೆ. ನಾವೆಲ್ಲ ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ಭರತ್ಲೋಮ್ ಅವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು? ಒಳ್ಳೆ ಕೆಲಸ ಮಾಡ್ತಾರೆ ಅವರೆಲ್ಲ ಅಂತ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ತುಂಬಾ ಕೆಲಸ ಮಾಡ್ತಾರೆ ಅವರು. ಸಾಮಾನ್ಯವಾಗಿ ಯಾವುದೇ ಚುನಾವಣಾ ಸಂದರ್ಭದಲ್ಲಿ ಕೂಡ ಏನು ರಾಜಕೀಯ ಮುಖಂಡರು ಹಾಗೆ ನಾಯಕರು ಇರ್ತಾರೆ. ಸೊ ಅವರ ಅಭಿಮಾನಿಗಳು ಅವರಿಗೆ ಟಿಕೆಟ್ ಅನ್ನ ಕೊಡುವಂತೆ ಒತ್ತಾಯ ಮಾಡೋದು ಸಹಜ. ಜೊತೆಗೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ, ದಿನಾಂಕ ನಿಗದಿ ಆಗ್ಬೇಕಿದೆ ಅಷ್ಟೇ. ಆದ್ರೆ ಈಗಾಗಲೇ ಎಲ್ಲಾ ಆಕಾಂಕ್ಷಿಗಳು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಏನಿದೆ, ಸೊ ಇದೊಂದು ಜಿದ್ದಾಜಿದ್ದಿನ ಕಣವಾಗಿದೆ. ಸೊ ಈ ಬಾರಿ ಕೂಡ ಹೊಸ ಮುಖಕ್ಕೆ ಕಾಂಗ್ರೆಸ್ ನಿಂದ ಮಣೆ ಹಾಕಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಅದರಲ್ಲೂ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ, ಸೊ ಅವರಿಗೆ ಈ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಒತ್ತಾಯ ಬಂದಿದೆ. ಹಾಗಾದ್ರೆ ಇಲ್ಲಿನ ಮತದಾರರನ್ನ ಕೂಡ ಮಾತಾಡಿಸ್ತೀನಿ, ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ಹೇಳಿ, ಈ ಬಾರಿ ಯಾರಿಗೆ ಟಿಕೆಟ್ ಕೊಡಬೇಕು ಮತ್ತೆ ಯಾಕೆ ಕೊಡಬೇಕು? ಈಗ ನೋಡಿ, ಅದು ಮೊದಲೇ 3 ಸರಿ ಟಿಕೆಟ್ ಕೊಟ್ಟಾಗಿದೆ, ಅಷ್ಟು ಏನು ಕೆಲಸ ಮಾಡಿಲ್ಲ. ಈಗ ಹೊಸ ಫೇಸ್ ಬೇಕು ಎಲ್ಲರಿಗೆ, ಒಳ್ಳೆ ಕೆಲಸ ಆಗೋಣ ಅಂತ. ಈಗ ಮಕ್ಕಳಂ ಸರ್ಗೆ ಟಿಕೆಟ್ ಕೊಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀನಿ. ನಮ್ಮ ರಿಜ್ವಾನ್ ಅರ್ಷದ್ ಸರ್ ಎಲ್ಲ ಇದ್ದಾರೆ, ಅವ್ರು ಹೇಳಿದ್ರೆ ನೋಡಿ ಶಿವಾಜಿನಗರ್ನಲ್ಲಿ ಫುಲ್ ಸಪೋರ್ಟ್ ನಾವೆಲ್ಲ ಮಾಡ್ತೀನಿ, ಎಲ್ಲರೂ ಸೇರಿಸಿ ಮಾಡ್ತೀನಿ. ಓಕೆ, ಅಂದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ರೆ ನೀವು ಗೆಲ್ಲಿಸುವಂತಹ ಜವಾಬ್ದಾರಿ ನಿಮ್ದು ಅಂತ ಹೇಳ್ತೀರಾ? ಹೌದು ಮೇಡಮ್, ನಾವೆಲ್ಲ ಜವಾಬ್ದಾರಿ ತಗೊಳ್ತೀವಿ. ಓಕೆ ಸರ್, ತಮ್ಮ ಹೆಸರು? ಸಿಕಂದರ್. ಓಕೆ ಸರ್, ಯಾರಿಗೆ ಟಿಕೆಟ್ ಕೊಡಬೇಕು ಮತ್ತೆ ಯಾಕೆ ಕೊಡಬೇಕು ಸರ್? ಭರತ್ಲೋಮ್ಗೆ ಚಾನ್ಸ್ ಕೊಡ್ಲಿ. ಈ ಸತಿ 3 ಸತಿ ಇದು ಪಿಸಿ ಮೋಹನ್ಗೆ ಕೊಟ್ಟಿದ್ದಾರೆ. ಈ ಸತಿ ಅವ್ರಿಗೆ ಕೊಟ್ರೆ ಬರೋದು ಚಾನ್ಸ್ ಇದೆ, ಗೆಲ್ತಾರೆ. ಅಂದ್ರೆ ಇವಾಗ ಕಾಂಗ್ರೆಸ್ ಕೂಡ ಇಲ್ಲಿ ಗೆಲ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಸೊ ಇವರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಕೂಡ ಹೆಲ್ಪ್ ಆಗುತ್ತಾ? ಇವರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ, ತುಂಬಾ 100% ಹೆಲ್ಪ್ ಆಗುತ್ತೆ. ಓಕೆ ಸರ್ ಹೇಳಿ, ಈಗ ಅಂದ್ರೆ ಕಾಂಗ್ರೆಸ್ ಕೂಡ ಕಳೆದ ಬಾರಿ ಕೂಡ ಇಲ್ಲಿ ಗೆಲ್ಬೇಕು ಅನ್ನುವಂತಹದನ್ನ ಸಾಕಷ್ಟು ಸರ್ಕಸ್ ಮಾಡಿತ್ತು. ಈ ಬಾರಿ ಗೆಲ್ಲೇಬೇಕು ಅಂತ ಇದೆ, ಯಾಕಂದ್ರೆ ಬಿಜೆಪಿ ತನ್ನ ಭದ್ರಕೋಟೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇವರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ ಸಹಾಯ ಆಗುತ್ತಾ, ಹೇಗೆ? ಇಲ್ಲ ಮೇಡಮ್, ನಂಬಿಕೆ ಯಾರಿಗೆ ಇಲ್ಲ ಬಿಜೆಪಿ ಮೇಲೆ. ಈಗ ಕಾಂಗ್ರೆಸ್ಸೇ ಬೇಕು ಎಲ್ಲರಿಗೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಏನು ಕೆಲಸ ಮಾಡ್ತಾ ಇರೋದಂತ. ಈಗ ಒಳ್ಳೆ ಕೆಲಸ ಮಾಡ್ತಾ ಇರೋದಂದ್ರೆ ಕಾಂಗ್ರೆಸ್ಸೇ ಮಾಡ್ತಾ ಇರೋದು. ನಾವೆಲ್ಲ ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಮತ್ತೆ ಭರತ್ಲೂಮ್ ಅವ್ರಿಗೆ ಯಾಕೆ ಬೇಕು ಸರ್? ಕಾಂಗ್ರೆಸ್ಗೆ ಮತ್ತೆ ಭರತ್ಲೂಮ್ ಅವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅಂತ? ಯಾಕಂದ್ರೆ ಒಳ್ಳೆ ಕೆಲಸ ನಾವೆಲ್ಲ ಕೇಳಿಸಿದ್ದೀನಿ, ಅವರೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅವರೆಲ್ಲ ಅಂತ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಒಂದು ಚಾನ್ಸ್ ಕೊಡ್ಬೇಕು ಅವ್ರಿಗೆ. ಒಂದು ಚಾನ್ಸ್ ಕೊಟ್ರೆ ನಮಗೆ ಹೆಲ್ಪ್ ಆಗುತ್ತೆ, ತುಂಬಾ ಸಪೋರ್ಟ್ ಆಗುತ್ತೆ, ತುಂಬಾ ಕೆಲಸ ಮಾಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಡ್ಲಿ ಅಂತ ಕೇಳ್ಕೊಂತೀವಿ. ಸರ್, ಈ ಬಾರಿ ಕಾಂಗ್ರೆಸ್ ನಿಂದ ಯಾರಿಗೆ ಟಿಕೆಟ್ ಕೊಡಬೇಕು, ಕೊಟ್ರೆ ಒಳ್ಳೇದಾಗುತ್ತೆ? ಈ ಸಲ ಲೋಕಸಭೆಗೆ ಭರತ್ಲೋಮ್ ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. 3 ಸಲ ಬಿಜೆಪಿ ಅವರೇ ವಿನ್ ಮಾಡ್ತಾ ಇದ್ದಾರೆ. ಬಟ್ ಈ ಸಲ ಅವ್ರಿಗೆ ನಮ್ಮ ಕ್ರಿಶ್ಚಿಯನ್ ಕಡೆಯಿಂದ ಅವ್ರ ಕಡೆಯಿಂದ ಅವ್ರಿಗೊಂದು ಇದು ಸೀಟ್ ಕೊಟ್ಟರೆ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಟ್ಟು ಪ್ರಯತ್ನ ಮಾಡಿ ಅವ್ರನ್ನ ಗೆಲ್ಲಿಸುವಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ. ಬಿಜೆಪಿಯ ಪಿಸಿ ಮೋಹನ್ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರಾ ಇಲ್ವಾ ಸರ್, ಹೇಗೆ? ನಮ್ಗಷ್ಟು ಮಾಡಿದಾರೆ, ನಾವು ಅದನ್ನ ಅಬ್ಸರ್ವ್ ಮಾಡಕ್ ಹೋಗಿಲ್ಲ. ಅದು ಯಾವ ರೀತಿ ಕೆಲಸ ನಿಮ್ಮ ಕಮ್ಯುನಿಟಿ ಅವರಿಗೆ ಕೊಡಬೇಕು ಅನ್ನೋ ನಿಮ್ಮ ಒತ್ತಾಯನ? ನಮ್ಗೆ ಒಂದ್ಸಲ ಬೇರೆ ಅವ್ರಿಗೆ ಚೇಂಜ್ ಮಾಡಿಕೊಟ್ರೆ ಅವ್ರ ಕೆಲಸ ಹೇಗಿರುತ್ತೆ ಅಂತ ನೋಡ್ಬೋದಲ್ವಾ, ಜನಗೂ ಗೊತ್ತಾಗುತ್ತೆ ಇವ್ರೇನು ಮಾಡ್ತಾ ಇದ್ದಾರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ. ಬಟ್ ಅದು ಅವ್ರನ್ನ ಸ್ವಲ್ಪ ಚೇಂಜ್ ಮಾಡಿಕೊಟ್ರೆ ನಮಗೂ ಒಂಥರ ಒಳ್ಳೇದಾಗುತ್ತೆ, ನಾವು ಅವ್ರಿಗೆ ಸಹಾಯ ಮಾಡೋದು, ಅವ್ರನ್ನ ಗೆಲ್ಲಿಸ್ಬೋದಾಗಿ. ಮೇಡಮ್ ಹೇಳಿ, ಈಗ ಏನು ಸದ್ಯ ಏನು ಇಲ್ಲಿ ಸಂಸದರಾಗಿರುವಂತಹವರು ಪಿಸಿ ಮೋಹನ್ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರಾ, ಹೇಗೆ? ಇಲ್ಲ ಮೇಡಮ್, ನಮಗೆ ಯಾವುದು ಹೆಲ್ಪ್ ಸಿಗಿಲ್ಲ, ಏನು ಸಹಾಯ ಇಲ್ಲ. ಹಾಗಾದ್ರೆ ಈಗ ಎಲೆಕ್ಷನ್ ಏನ್ ಬರ್ತಾ ಇದೆ, ಕ್ಯಾಂಡಿಡೇಟ್ ಯಾರು ಆಗ್ಬೇಕು, ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದಾಗತ್ತೆ? ಕಾಂಗ್ರೆಸ್ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದಿರುತ್ತೆ ಮೇಡಮ್, ನಮಗೆ ಸಹಾಯ ಸಿಗುತ್ತೆ ಅನಿಸುತ್ತೆ. ಮತ್ತು ಅವರು ಕ್ಯಾಂಡಿಡೇಟ್ ಕ್ರಿಶ್ಚಿಯನ್ ಆಗಿರ್ತಾರೆ, ಅವರಿಂದ ನಮಗೆ ಹೆಲ್ಪ್ ಸಿಗುತ್ತೆ ಅನಿಸುತ್ತೆ. ಒಂದು ಚಾನ್ಸ್ ಕೊಡಬೇಕು ಅನಿಸುತ್ತೆ ಮೇಡಮ್. ಸರ್, ಈ ಬಾರಿ ಬೆಂಗಳೂರು ಸೆಂಟ್ರಲ್ನಿಂದ ಎಂಪಿ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಮತ್ತೆ ಯಾಕೆ ಕೊಡಬೇಕು ಸರ್? ನಮ್ಮ ರಿಲಿಜಿಯಸ್ ಪರವಾಗಿ ಕ್ರಿಶ್ಚಿಯನ್ ಅವರ ಬತ್ಲೇಮ್ ಅವ್ರು ನಿಂತಿದೆ,
ಅವ್ರಿಗೆ ಕೊಟ್ಟರೆ ನಮ್ಮ ರಿಲೀಜಿಯಸ್ ಅವ್ರಿಗೂ ನಮಗೂ ಎಲ್ಲದೂ ಒಳ್ಳೇದಾಗತ್ತೆ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಪ್ರೆಸೆಂಟ್ ಸಿಟ್ಟಿಂಗ್ MP ಏನಿದ್ದಾರೆ ಅವ್ರು ಕೆಲಸ ಮಾಡಿದಾರಾ ಹೇಗೆ ಸರ್? 3 ವರ್ಷ ಅದೇನಿಲ್ಲ, ನಮ್ಗೆ ಅಪೋಸಿಟ್ ಆಗಿದ್ದಾರೆ. ನಮ್ಗೆ ಅಷ್ಟೊಂದು ಕೆಲಸ ಏನು ಮಾಡಿಲ್ಲ. ನಮ್ಮವ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಏನ್ ಹೇಳ್ತೀರಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಹಾಗಾದ್ರೆ ಇನ್ನೂ ಕೂಡ ಟಿಕೆಟ್ ಹಂಚಿಕೆ ಆಗಿಲ್ಲ. ಸೊ ಟಿಕೆಟ್ ಇನ್ನೇನು ಹಂಚಿಕೆ ಆಗ್ಬೋದು ಯಾರಿಗೆ ಅಂತ. ಸೊ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾ ಇಲ್ಲ. ನಮ್ಮವ್ರಿಗೆ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ, ನಾನು ಕಾಂಗ್ರೆಸ್ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ತೀನಿ. ಮೇಡಮ್ ಹೇಳಿ, ಬೆಂಗಳೂರು ಸೆಂಟ್ರಲ್ ಇಂದ MP ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ನಿಂದ ಟಿಕೆಟ್ ಅನ್ನ ಯಾರಿಗೆ ಕೊಡ್ಬೇಕು? ಬಕ್ಲಮ್ ಅಂತ ನಮ್ಮ ಇದನ್ನ ಅವ್ರು ಕೊಟ್ರೆ ತುಂಬಾ ಒಳ್ಳೇದಾಗತ್ತೆ. ನಾವೆಲ್ಲ ಅವ್ರಿಗೆ ವೋಟ್ ಹಾಕ್ತೀವಿ. ನಾವು ಕ್ರಿಶ್ಚಿಯನ್ಸ್ ಎಲ್ಲ ಹಾಕ್ತೀವಿ. MP ನಮ್ಮ ಇದರಲ್ಲಿ ಒಂದು MP ನಮ್ಗೆ ಬೇಕೇ ಬೇಕಾಗಿತ್ತು. ಅದು ಅವರು ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಇದುವಾಗಿದೆ. ಖಂಡಿತವಾಗಿ ಅವ್ರಿಗೆ ಕೊಡಬೇಕು. ಅವ್ರಿಗೆ ಸೀಟ್ ಕೊಟ್ಟರೆ ನಮ್ಗೆ ತುಂಬ ಒಳ್ಳೇದಾಗುತ್ತೆ. ನಾವೆಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಅವ್ರಿಗೆ ನಾವು ಇದು ಮಾಡ್ತೀವಿ. MP ಅವ್ರಿಗೆ ಅವ್ರು ಕೊಡಲೇಬೇಕು. ಅವ್ರಿಗೆ ದಯವಿಟ್ಟು ಅವ್ರು ಕೊಡಲೇಬೇಕು. ಸರ್, ಈ ಬಾರಿ ಬೆಂಗಳೂರು ಸೆಂಟ್ರಲ್ ನಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು ಸರ್ ಲೋಕಸಭಾ ಚುನಾವಣೆಗೆ, ಮತ್ತೆ ಯಾಕೆ? ಕಾಂಗ್ರೆಸ್ ಕೊಡಬೇಕು ಮೇಡಮ್. ಓಕೆ ಸರ್, ಯಾಕೆ ಕೊಡ್ಬೇಕು? ಯಾಕೆಂದ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ಕೊಡಬೇಕು. ಅದು ಈಗ ಕಾಂಗ್ರೆಸ್ ನಿಂದ ಬಾರ್ತಲೂಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೇನಾದ್ರೂ ಟಿಕೆಟ್ ಸಿಕ್ಕರೆ ನಿಮ್ಗೆ ಹೆಲ್ಪ್ ಆಗತ್ತಾ ಹೇಗೆ ಸರ್? ಹೆಲ್ಪ್ ಅಂತ ಏನು ಕೆಲಸ ಆಗ್ತಾ ಇಲ್ವೋ, ಅದಕ್ಕೆ ಕಾಂಗ್ರೆಸ್ಗೆ ನಾನು ಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ಸರ್ ಹೇಳಿ, ಬೆಂಗಳೂರು ಸೆಂಟ್ರಲ್ ಇಂದ ಲೋಕಸಭಾ ಟಿಕೆಟ್ ಈ ಬಾರಿ ಯಾರಿಗೆ ಸಿಗ್ಬೇಕು? ಬಾರ್ತಲೋಮ್ ಅವ್ರಿಗೆ ಸಿಗ್ಬೇಕು ಮೇಡಮ್. ಯಾಕೆ ಸಿಗ್ಬೇಕು ಸರ್? PC ಮೋಹನ್ ಅವ್ರಿಗೆ 3 ಸೆಮ್ ಸಿಕ್ಕಿದೆ. ಅವ್ರು ಬಟ್ ಏನು ಕೆಲಸ ಅಷ್ಟೊಂದು ಮಾಡಿಲ್ಲ. ಇವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ನಮ್ಮ ಒಪಿನಿಯನ್. ಹೊಸಬರಿಗೆ ಚಾನ್ಸ್ ಕೊಟ್ಟಾಗ ಅಭಿವೃದ್ಧಿ ಆಗತ್ತೆ ಅನ್ನೋ. ಕರೆಕ್ಟ್, ಹೌದು ಅಷ್ಟೇ. ಬಟ್ ಅವ್ರ ಕೆಲಸ ಜನಗಳು ಮಾಡ್ಬೇಕಂತ ನಮ್ಮ ಇದು ಮೇಡಮ್. PC ಮೋಹನ್ ಅವರು ಹಾಗಾದ್ರೆ ಕೆಲಸ ಮಾಡಿಲ್ವಾ ಸರ್? ಏನೋ ಮಾಡಿದ್ದಾರೆ ಮೇಡಮ್, ಬಟ್ ಅವ್ರು ಆ ಏರಿಯಾದಲ್ಲೇ ಮಾಡಿದ್ದಾರೆ. ಈ ಏರಿಯಾಗ ಇನ್ನೂ ಏನು ಮಾಡಿಲ್ಲ ಮೇಡಮ್. ಇವ್ರೇನಾದ್ರೂ ಟಿಕೆಟ್ ಸಿಕ್ಕಿದ್ರೆ ಒಂದು ಚಾನ್ಸ್ ಕೊಟ್ರೆ, ಅವ್ರಿಗೊಂದು ಚಾನ್ಸ್ ಕೊಟ್ರೆ ಅವ್ರಿಗೆ ಅನುಕೂಲ ಇರುತ್ತೆ ಮೇಡಮ್.